ಎಲ್ಲಾದರೂ ಮಿಸ್ಚೀಫ್ ಆದರೆ, ಯಾರಾದರೂ ಬಾಂಬ್ ಬಿಟ್ಟು, ಎಕ್ಸ್ಪ್ಲೋಸಿವ್ ಬಿಟ್ಟು, ಅಥವಾ ನಿಜವಾಗಿಯೂ ಏನಾದರೂ ಏರ್ಕ್ರಾಫ್ಟ್ನಲ್ಲಿ ಎಕ್ವಿಪ್ಮೆಂಟ್ನಲ್ಲಿ ಏನಾದರೂ ಫೇಲ್ಯೂರ್ ಆಗಿದ್ದನ್ನು, ಅಲ್ಲಿ ಕೆಲವು ಸತಿ ಏನಾಗುತ್ತೆ ಅಂತಂದರೆ ಎಕ್ವಿಪ್ಮೆಂಟಲ್ಲಿ ಸ್ವಲ್ಪ ಇಂಡಿಕೇಶನ್ ಎರರ್ ಇರುತ್ತೆ. ಔಟರ್ ಮಾರ್ಕರ್ ಈಸ್ ನಾಟ್ ವರ್ಕಿಂಗ್, ಆದರೆ ಔಟರ್ ಮಾರ್ಕರ್ ಇಂಡಿಕೇಟರ್ ಇದೆಯಲ್ಲ ಅದು ವರ್ಕಿಂಗ್ ನಾರ್ಮಲ್ ಅನ್ನುತ್ತೆ. ಔಟರ್ ಮಾರ್ಕರ್ ವರ್ಕ್ ಮಾಡ್ತಿಲ್ಲ ಎಕ್ಸಾಕ್ಟಾಗಿ ಆ ಜಾಗದಲ್ಲಿ, ಆದರೆ ಇಲ್ಲಿ ನಮಗೆ ಇಂಡಿಕೇಶನ್ ಕೊಡುತ್ತೆ. ಔಟರ್ ಮಾರ್ಕರ್ ಇಂಡಿಕೇಟರ್ ಶೋಸ್ ದ್ಯಾಟ್ ಇಟ್ ಈಸ್ ವರ್ಕಿಂಗ್ ನಾರ್ಮಲ್. ಆವಾಗ ಅಲ್ಲಿ ಆ ಥರ ಆದಾಗ ಅದನ್ನು ಚೆಕ್ ಮಾಡ್ತಾರೆ. ಅದು ನಮಗೆ ಗೊತ್ತಾಗುತ್ತೆ ಇದು ಸಿಂಪ್ಲಿ ಇಂಡಿಕೇಟರ್ ಅಷ್ಟೇ ಅಂತ. ಕಾಕ್ಪಿಟ್ನಲ್ಲಿ ಇಂಡಿಕೇಟರ್ ಇರುತ್ತೆ, ಅದರಲ್ಲಿ ಕೆಲವು ಸತಿ ಈ ಥರ ರಾಂಗ್ ಇನ್ಫಾರ್ಮೇಷನ್ ಸಹ ಕೊಟ್ಟಿರೋದು ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲೂ ಸಹ ಟೆಕ್ನಿಕಲ್ ಎರರ್ ಈಸ್ ಪಾಸಿಬಲ್. ಆಮೇಲೆ ಈ ಮೆಕ್ಯಾನಿಕ್ ಯಾರೋ ಒಬ್ಬರು ಇನ್ನೇನೋ ಒಂದು ಮಿಸ್ಟೇಕ್ ಮಾಡಿದರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಸಾಧ್ಯತೆಗಳಿಲ್ಲ. ಏನಿದ್ರು ಮುಂದೆ ಅದು ಆಗದೇ ಇರೋ ಹಾಗೆ ಏನಾದರೂ ಆ್ಯಕ್ಷನ್ಗಳನ್ನು ತಗೋಬಹುದೇ ಹೊರತು, ಇಲ್ಲದೇ ಇದ್ದರೆ ಅದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ. ಹ್ಯೂಮನ್ ಸಂದೇಶ ಎಲ್ಲ ರೆಕಾರ್ಡ್ ಆಗಿದೆ, ಸೊ ಅದನ್ನ ಹೇಗೆ ಡಿಕೋಡ್ ಮಾಡ್ತಾರೆ ಸರ್ ಆಫ್ಟರ್? ಈಗ ನಾವು ಅದನ್ನು ಟೇಪ್ ರಿಕಾರ್ಡ್ ಆನ್ ಮಾಡ್ತೀವಿ. ಆ ಟೇಪ್ ರಿಕಾರ್ಡರ್ ಆನ್ ಮಾಡಿದಾಗ ಅವನು ಏನೇನೇನು ರಿಪೋರ್ಟ್ ಮಾಡಿದ್ದಾನೆ, ATC ಹೇಳ್ತಾ ಇದೆ ಐ ಆಮ್ ಕ್ಲಿಯರಿಂಗ್ ಯು ಟು ಫ್ಲೈಟ್ ಲೆವೆಲ್ 370 ಫ್ರಮ್ ಮುಂಬೈ ಟು ಲಂಡನ್, ಫ್ರಮ್ ಅಹಮದಾಬಾದ್ ಟು ಲಂಡನ್, ಮೇಂಟೈನ್ ಫ್ಲೈಟ್ ಲೆವೆಲ್ 370 ಆಫ್ಟರ್ ರೀಚಿಂಗ್ ಫ್ಲೈಟ್ ಲೆವೆಲ್ 370 ಸ್ಟ್ರೈಟ್ ಅಹೆಡ್ ಟು ಲಂಡನ್ ಅಂತ ಹೇಳ್ತೀವಿ ಇಟ್ಕೊಳ್ಳಿ. ಅವನೇನಾದ್ರು ತಪ್ಪು ಓದಿದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಇವೆಲ್ಲ ಅದನ್ನು ಗೊತ್ತಾಗತ್ತೆ ನಮಗೆ. ಅವನು ಆವಾಗ ಪೈಲಟ್ಟಿನ ಮೈಂಡ್ ಸರಿಯಾಗಿತ್ತಾ, ATC ಅವ್ರು ಕ್ಲಿಯರೆನ್ಸ್ ಸರಿಯಾಗಿ ಕೊಟ್ಟಿದ್ದಾರ, ಇವುಗಳನ್ನು ಎಕ್ಸ್ಪರ್ಟ್ ಆದವನು ಎದುರುಗಡೆ ಕೂತಿರ್ತಾನೆ. ಇವರಿಬ್ಬರಿಗಿಂತಲೂ ಕಳ್ಳನ ಹಿಡಿಯೋದಕ್ಕೆ ಪೊಲೀಸ್ ಇದ್ದಾನಲ್ಲ, ಪೊಲೀಸ್ ದೊಡ್ಡ ಕಳ್ಳ ಆಗಿರಬೇಕು, ಇಲ್ದಿದ್ದರೆ ಕಳ್ಳನ ಹಿಡಿಯೋಕ್ಕಾಗಲ್ಲ. ಆದರೆ ದೊಡ್ಡ ಕಳ್ಳ ಅಲ್ಲ, ಅವನು ಅದನ್ನು ಹಿಡಿಯೋದಕ್ಕೋಸ್ಕರ ಕೂತಿರೋನು. ಹಾಗೆಯೇ ಈ ATC ಆಗಲಿ ಪೈಲಟ್ಗಳಾಗಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಎಕ್ಸ್ಪರ್ಟ್ಗಳು ಕೂತ್ಕೋತಾರೆ. ಎಕ್ಸ್ಪರ್ಟ್ಗಳು ಕೂತ್ಕೊಂಡು ಇವನು ಯಾಕೆ ಹೀಗಂದ, ಇವನು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾನೆ, ಇವನು ಯಾಕೆ 370 ಅಂತ ಹೇಳಬೇಕಾದವನು 330 ಹೇಳಿದ್ನಲ್ಲ, 33,000 ಹೇಳಿದ್ನಲ್ಲ, ಇದೆಲ್ಲ ಗೊತ್ತಾಗತ್ತೆ ಅವರಿಗೆ. ಅದೇ ಥರನೇ ಈ ರೂಟಲ್ಲಿ ಹೋಗು ಆಲ್ಫಾ 370 ಒಂದು ಬ್ರಾವೋ 466 ಅಂತ ಏನೋ ಹೇಳಿರ್ತೀವಿ. ಇವನು ಅದನ್ನು ಬಿಟ್ಟು ಇದೇನೋ ಹೇಳಿದಾನಲ್ಲ, ಯಾಕೆ ಪೈಲಟ್ ಸರಿ ಇರಲಿಲ್ವಾ? ನಾನು ಮಂಗಳೂರು ಏರ್ಪೋರ್ಟಲ್ಲಿ ಬಂದಿದ್ದಾಗ ಇಲ್ಲೊಬ್ಬರು ಹೆಲಿಕಾಪ್ಟರ್ನವರು ಬಂದಿದ್ದರು. ಆ ಹೆಲಿಕಾಪ್ಟರ್ನವರು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಪೂನಾದಿಂದ ಬಂದವನು. ಅವನು ರಿಕ್ವೆಸ್ಟ್ ನಂಬರ್ ಆಫ್ ಪರ್ಸನ್ಸ್ ಆನ್ ಬೋರ್ಡ್ ಅಂತ ನಾನು ಕೇಳ್ತೀವಿ ಯೂಶ್ವಲಿ ಎಲ್ಲರೂ. ಅವನು 3 ಅಂದ, ನನಗದು 2 ಅಂತ ಕೇಳಿಸ್ತು. 3 ಅದು 2 ಅಂತ. ಸೇಗೆ ಏನಂದೆ, ಅವ 3 ಅಂತಿದ್ದಾನೆ, ನಾನು 2 ಅಂತ ಅನ್ಕೋತಾ ಇದ್ದೀನಿ. ಇದು ಕನ್ಫ್ಯೂಷನ್ ಆಯಿತು. ಆಮೇಲೆ ನೋಡಿದ್ವಿ ಅಲ್ಲಿ 2ನೇ ಇದ್ದಿದ್ದು, ಆದರೆ 3 ಅಂತ ರೆಕಾರ್ಡ್ ಆಗಿದೆ. ಈಗ ಅವನು ಹೆಲಿಕಾಪ್ಟರ್ ಹೊರಟಿದ್ದು ಬೆಂಗಳೂರಿಗೆ ಹೋಗೋ ಸಿಕ್ಕಾಪಟ್ಟೆ ಮಳೆ, ಇದೇ ಮಳೆಗಾಲದಲ್ಲಿ ಬಂದಿದ್ದ. ನಾನು ರೂಟ್ ಚೇಂಜ್ ಮಾಡಬೇಕು ಅಂತ ಹೇಳಿ ಅವನಿಗೆ ಹೇಳಿದ್ದೆ, ರಿಕ್ವೆಸ್ಟ್ ರೂಟ್ ಏನು ರೂಟ್ ಅಂತ ಹೇಳಿದ. ಅವನು ಕ್ಯಾಲಿಕಟ್ ಹತ್ರ ಹೋಗಿ ಅಲ್ಲೆಲ್ಲೋ ಹೋಗಿ ಅವನು ಆಕ್ಸಿಡೆಂಟ್ ಆಗಿ ಅದು ಹೊರಟೋಯ್ತು, ಹೆಲಿಕಾಪ್ಟರ್ ಬಂದಾಗೋಯ್ತು. ಅದಾದಮೇಲೆ ನೇವಿಯವರು ಬಂದರು, ನಮ್ಮ ಹೆಲಿಕಾಪ್ಟರ್ ಈ ಥರ ಆಯ್ತಲ್ಲ, ಆಕ್ಸಿಡೆಂಟ್ ಆಯ್ತಲ್ಲ ಅಂತ. ಆ ಚೆಕಪ್ ಮಾಡಿದಾಗ ಅದರಲ್ಲಿ ಅವರಿಗೆ ಡೌಟ್ ಏನು ಅಂದರೆ 3 ಇದ್ದರು ಅಂತ, ನನಗೆ 2 ಅಂತ ಕೇಳಿಸಿದೆ ಅಂತ ನಾನು, ಅಲ್ಲಿ 3 ಇದೆ ಅಂತ ಅವರು ಹೇಳ್ತಾಯಿದ್ರು. ಆಮೇಲೆ ಅದು ಏನು ಮಾಡಿಕೊಂಡ್ರು ಗೊತ್ತಿಲ್ಲ. ಡಿಫೆನ್ಸ್ನವರು ಸಾಮಾನ್ಯವಾಗಿ ಅವ್ರದ್ದು ಏನೇನು ರಿಪೋರ್ಟ್ಗಳಿದೆ ಅದು ನಮಗೆಲ್ಲ ಬರಲ್ಲ, ನಾವೆಲ್ಲ ಸಿವಿಲ್ ಏವಿಯೇಷನ್ನು. ಆದರೆ ಅದನ್ನು ಎನ್ಕ್ವೈರಿ ಮಾಡಿದಾಗ ಈ ಥರ ಎಲ್ಲ ವಿಷಯಗಳು, ಅವನು ಹೋಗಬೇಕಾದ ರೂಟ್ನಲ್ಲಿ ಹೋಗದೇನೆ ಬೇರೆ ರೂಟ್ನಲ್ಲಿ ಹೋದ. ಅದು ಆವಾಗ ಇದೆಲ್ಲ ರೆಕಾರ್ಡ್ ಆಗ್ತದೆ. ಆ ರೆಕಾರ್ಡ್ ಆಗಿರೋದನ್ನು ಅವ್ರು ಪರೀಕ್ಷೆ ಮಾಡ್ತಾರೆ, ಇವನು ಯಾಕೆ ಆ ಜಾಗದಲ್ಲಿ ಹೋದ, ವೆದರ್ ಹಿ ವಾಸ್ ಇನ್ ಎನಿ ಎಮರ್ಜೆನ್ಸಿ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಹೀಗೆ ಈ ಥರ ರೂಟ್ ಚೇಂಜ್ ಆದಾಗ ಅದನ್ನು ಸಹ ಈ ಒಂದು ಕಾಕ್ಪಿಟ್ ರಿಕಾರ್ಡರ್ನಲ್ಲಿ ಗೊತ್ತಾಗುತ್ತೆ, ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ. ಸರ್, ಈಗ ಬ್ಲ್ಯಾಕ್ ಬಾಕ್ಸ್ನಲ್ಲಿರುವ ಇನ್ಫಾರ್ಮೇಷನ್ ಆಧರಿಸಿ ವಿಮಾನ ಪತನ ಕಾರಣ ಅಂತ ಗೊತ್ತಾಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಅಂತೇಳಿ ಇದು ಹೇಳಕ್ಕೆ ಬರೋದಿಲ್ಲ. ಆದರೆ ಸಾಮಾನ್ಯವಾಗಿ ಎಕ್ಸ್ಪರ್ಟ್ಗಳು ಕೂತಾಗ ಅವರುಗಳು ನೋಡ್ತಾರೆ ಇದು ಏನೇನು ಸಮಸ್ಯೆಗಳಿದೆ ಅಂತ. ಆ ಕಾಕ್ಪಿಟ್ನಲ್ಲಿ ಏನೇನೆಲ್ಲ ಪ್ಯಾರಾಮೀಟರ್ಗಳು ಸೆಟ್ ಮಾಡಿದ್ರು ಆ ಏರ್ಕ್ರಾಫ್ಟಲ್ಲಿ, ಆ ಸೆಟ್ ಪ್ಯಾರಾಮೀಟರ್ಗೆ ವಿರುದ್ಧವಾಗಿ ಏನಾದರೂ ಆಗಿದೆಯಾ ಅಂತ ಅನ್ನೋದು ನೋಡಬೇಕು. ಅದಾದಮೇಲೆ ಅಲ್ಲಿ ಇದು ಏರ್ಕ್ರಾಫ್ಟಿನ ಏರ್ಲೈನ್ಸಿನ ಒಂದು ಬೋಯಿಂಗ್ ಕಂಪ್ನಿ ಇರುತ್ತಲ್ಲ, ಅವರುಗಳಿಗೆ ಇಮಿಡಿಯೇಟಾಗಿ ಐಡಿಯಾ ಬರುತ್ತೆ. ಯಾಕೆಂದರೆ ಅವರೆಲ್ಲ ಎಕ್ಸ್ಪರ್ಟ್ಸ್. ಅವರುಗಳು ಈ ವಿಷಯಗಳನ್ನ ಡಿಸ್ಕ್ಲೋಸ್ ಮಾಡಿದರೆ ಕಂಪ್ನಿಗೆ ಎಷ್ಟು ನುಕ್ಸಾನ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ
ವೇಯ್ ಮಾಡುತ್ತೋ ಅಲ್ವಾ ಮೈಂಡಲ್ಲಿ ಬೇರೆ ಬೇರೆ ರೀಸನ್ಗಳನ್ನು. ಅದಕ್ಕೋಸ್ಕರ ಎಲ್ಲ ಥರದಿಂದ ನೋಡಿದ ಮೇಲೆ ಅವರುಗಳು ನಿಮಗೆ ರಿಪೋರ್ಟ್ ಕೊಡಬಹುದೇ ಹೊರತು ಅಲ್ಲಿವರೆಗೂ ಯಾರೂ ರಿಪೋರ್ಟ್ ಕೊಡೋದಿಲ್ಲ. ಕಂಜೆಕ್ಚರ್ಸ್, ಇಟ್ಸ್ ಓನ್ಲಿ ಇನ್ ಇಮ್ಯಾಜಿನೇಷನ್. ಯು ಕೆನಾಟ್ ಸಿಂಪ್ಲಿ ಡಿಟರ್ಮಿನ್ ದಿಸ್ ಇಸ್ ದ ಓನ್ಲಿ ಕಾಸ್. ಹಾಗಾಗಿ ನಿಮಗೆ ಇಮಿಡಿಯೇಟ್ ರಿಪೋರ್ಟ್ ಯಾರಾದರೂ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಬಹುಶಃ ಕಡಿಮೆ ಅದು ಸಾಧ್ಯ.